ನೀನೇನೋ ತಪ್ಪು ಮಾಡ್ತಿದ್ಯಾ, ನೀನೇನೋ ಫೋರ್ಸ್ ಮಾಡ್ತಿದ್ಯಾ. ನಾನು ಎಲ್ರ ಮುಂದೆ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ನಂದು ನಿಂದು ಏನೂ ಇಲ್ಲ, ಬರೀ ಫ್ರೆಂಡ್ಶಿಪ್. ಯಾವಾಗ ಹೇಳ್ದಂಗೆ? ಮೊನ್ನೆ ಇಬ್ಬರೇ ಇದ್ದಾಗ ಎಪಿಸೋಡ್ ಮುಗೀತಲ್ಲ ಸುದೀಪ್ ಸರ್ದು, ಮುಗಿದ್ಮೇಲೆ ನೈಟು. ನಂದು ನಿಂದು ಬರೀ ಫ್ರೆಂಡ್ಶಿಪ್ ಇರೋದು, ನನ್ನ ನಿಂದು ನಾ ಕ್ಲಿಯರ್ ಮಾಡ್ತಾ ಇದ್ದೀನಿ, ಇದು ನಮ್ಮಿಬ್ಬರ ಮಧ್ಯೆ. ಇದರಿಂದ ನಿಂಗೇನೋ ಪ್ರಾಬ್ಲಮ್ ಇದೆ, ನಾನು ನೀನು ಮಾತಾಡೋದು ನಿಲ್ಲಿಸ್ಬೋದು. ಹಂಗೆ ಅನ್ನಿಸ್ಕೊಂಡು ನಾನು ತಿರ್ಗಾ ಮಾತಾಡ್ಸಿದ್ರೆ ಅದು ಸರಿ ಗೊತ್ತದ. ನಾ ಸುಮ್ಮನೆ ಆಗೋದೆ, ಅವನು ಮಾತಾಡ್ಬಿಟ್ಲು. ಬಟ್ ಅದಾದಮೇಲೆ ಈಗ ಬೇರೆಯವ್ರ ಹತ್ರ ಹೋಗ್ಬಿಟ್ಟು ಅವನೇ ಮಾತಾಡ್ಬಿಟ್ಟ ನನ್ನ ಜೊತೆ, ಮಾತಾಡಲ್ಲ ಅವನು ಅಂತೆಲ್ಲ. ಅದಕ್ಕೆ ಕೇಳಿದೆ, ಯಾಕೆ ನಾನು ಬಿಟ್ಟು ಮಾತು, ನೀನು ಹೇಳಿದ್ದು ಈ ಥರ ಸರಿನಾ? ಈಗ ನೀನೇ ನನ್ನ ಜಾಗದಲ್ಲಿ ನಾನು ಬಂದ್ಬಿಟ್ಟು ಹಂಗೆ ತೋರಿಸಿದ್ರೆ ನಾನೇನೋ ತಪ್ಪು ಹೇಳೋದು ಮಾಡ್ತಾಯಿದ್ದೀನಿ, ನಾನೇ ಏನೋ ಫೋರ್ಸ್ ಮಾಡ್ತಾಯಿದ್ದೀನಿ ನಿನ್ನ ಅಂದಂಗೆ ಆಗುತ್ತೆ. ಇಲ್ಲಿ ಎಲ್ಲ ಕಡೆ ಕ್ಯಾಮ್ರಾ ಐತೆ, ನಾವು ಏನು ಮಾತಾಡ್ತೀವಿ ಎಲ್ಲ ಕೇಳಿಸ್ಕೊತಾರೆ ಜನ. ಅವ್ರು ಬಂದ್ಬಿಟ್ಟು ನಂಗೆ ಹಂಗೆ ಅಂದ ತಕ್ಷಣ ಏನೋ ಚೇಂಜ್ ಆಗೋಯ್ತದ, ಹಂಗೆ ಅಂದ ತಕ್ಷಣ ಚೇಂಜ್ ಆಗೋಯ್ತದ. ನಾನು ಅದನ್ನೇ ಅಂದೆ ಅಷ್ಟೇ. ತಿರ್ಗಿ ಏನೋ ಕಾಂಪ್ರಮೈಸ್ ಆಗಿಲ್ಲ. ಕಾಂಪ್ರಮೈಸ್ ಎಲ್ಲ ಇಲ್ಲ. ಈಗ ನೋಡು, ಸಿಕ್ಕರೆ ಮಾತಾಡ್ಸೋದು ಚೆನ್ನಾಗಿ, ಹಾಯ್ ಹಲೋ ಹೆಂಗಿದ್ಯಾ, ಆರಾಮಾಗಿದ್ಯಾ. ಈಗ ನನಗೂ ಏನೋ ಬೇಜಾರಾಯಿತು, ಅವಳು ಬಂದು ಮಾತಾಡಿಸ್ತಾಳೆ, ಅವಾಗೇನೋ ನಾನು ಮಾತಾಡಿಸ್ತೀನಿ. ಸುಮ್ಮನೆ ಮನೇಲಿದ್ದಾಗ ಒಂಥರ ದ್ವೇಷ ಯಾಕೆ ಕಟ್ಕೊಳ್ಳೋದು, ಅವ್ರ ಕಡೆಗೆ ಅವಳಿರ್ಲಿ. ಈ ಭಕ್ತಿ ಯಾರು ಹೇಳಿದವರು ಐ ಲವ್ ಯು ಹೋದ್ರೆ ಮಿಸ್ ಹೋಯ್ತದೆ ಅಂತ? ಅವಳೇ ಕೇಳಿದ್ದ. ಆ ಲೆಟ್ರಲ್ಲಿ ಅದು ಬರ್ದಿತ್ತು, ಐ ಲವ್ ಯು ಹೋದ್ರೆ ಏನು ಉಳ್ಕೊತದೆ, ಐ ಮಿಸ್ಸು ಇಲ್ಲ, ಇನ್ನೊಂದು ಸ್ವಲ್ಪ ದಿನ ಹಿಂಗೆ ಆದ್ರೆ ನೀನೇ ಉಳ್ಕೋದಿಲ್ಲ, ಹುಷಾರಾಗಿರೋ ಅಂತ. ನನ್ನ ಪ್ರಾಬ್ಲಮ್ ಏನು ಗೊತ್ತಾಗಿಲ್ಲ, ನಾನು ಸಣ್ಣ ವಯಸ್ಸಿಂದನೂ ಜಾಸ್ತಿ ಜನ ಇಲ್ಲ ಫ್ರೆಂಡ್ ಸರ್ಕಲ್ಲು ಇದ್ದಾರೆ. ಬಟ್ ಹೆಂಗೆ ಅಂದರೆ ಫುಲ್ ಫಾರ್ಮಲ್ ಆಗಿರ್ತೀವಿ, ತುಂಬ ಕ್ಲೋಸ್ ಗ್ರೂಪ್ ಇಲ್ಲ. ಎಲ್ರು ಹೆಂಗೆ ಸಿಕ್ಕಿದಾಗ ಹಾಯ್ ಹಲೋ ಅಂದ್ಕೊಂಡೆಲ್ಲ ಮಾತಾಡೋರು. ಸ್ಕೂಲ್ಗೆ ಹೋದಾಗ ನಾನು ನಮ್ಮಮ್ಮ ಅಕ್ಕ 3 ಜನ ಇದ್ದು ಹಂಗೇ ಬೆಳ್ಕೊಂಬಂದಿದ್ದೀವಿ. ಈಗ ಕಾಲೇಜ್ಗೆ ಹೋದ್ರು, ಕಾಲೇಜ್ ಆಯಿತು ಮುಗಿಸ್ಕೊಬ, ಮನೇಲಿ ಏನು ಕೆಲಸ ಐತೆ. ಮನೇಲಿ ಸ್ವಲ್ಪ ಹೆಂಗೆ ಅಂದರೆ ನನ್ನ ಮೇಲೆ ಜವಾಬ್ದಾರಿ ತುಂಬ ಇದೆ. ಸೊ ನಾ ಇರಲೇಬೇಕು, ನಮ್ಮ ಅಪ್ಪ ಜಾಗದಲ್ಲಿ ರೆಸ್ಪಾನ್ಸಿಬಿಲಿಟಿ ನಾನು ತಗೋಬೇಕಿತ್ತು ಸಣ್ಣ ವಯಸ್ಸಿಂದ. ಸೊ ಈಗ ನಂಗೆ ಜನದ ಜೊತೆ ಅಷ್ಟು ಇಂಟ್ರ್ಯಾಕ್ಷನ್ ಇರ್ತಿರ್ಲಿಲ್ಲ, ದೊಡ್ಡವನಾದ್ಮೇಲೂ ಅಷ್ಟು ಇರ್ತಿರ್ಲಿಲ್ಲ. ಬಟ್ ನನಗೇನಂದರೆ ಅದು ಚೇಂಜ್ ಮಾಡಬೇಕಿತ್ತು ನನಗೆ. ಈಗ ಬಂದಾಗಲೂ ನನಗೆ ಹೆಂಗೆ ಅಂದರೆ ಒಂದು ಕಡೆ ಎಲ್ಲರೂ ಯಾರ ಜೊತೆ ಮಾತಾಡುವಾಗ ಚೆನ್ನಾಗಿ ಅನಿಸಿದ್ರೆ ಅಲ್ಲೇ ಕಚ್ಕೊಬಿಡ್ತೀನಿ. ಅದೇ ಪ್ರಾಬ್ಲಮ್ ನನಗೆ ಬಂದಾಗ. ಇನಿಷಿಯಲಿ ನಂಗೆ ಅದೇ ಪ್ರಾಬ್ಲಮ್ ಆಗಿದ್ದು.